ನಮಗೆ ಇದೆ ಈಗ ನಿಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ, ಹಾಗಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿಲ್ಲ ಅನ್ನುವಂಥದ್ದು ಇದೆ ಸರ್. ತಮ್ಮ ಅಭಿಪ್ರಾಯ ಏನು ಸರ್? ಯಾಕಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ಮಂಡಿಸಿದ್ರು ಅಂತ. ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ನವ್ರಿಗೆ ನನ್ನ ಹೆಸರು ತಗೊಂಡಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತು ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಅದಕ್ಕೆ ಅವರು ಕೂಡ ತಗೋಣಕ್ಕೆ ಹೋಗಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಏನು ಮಾಡ್ತಾರೆ ನೋಡೋಣ್ರಿ. ಹೈಕಮಾಂಡ್ ಏನು ನಿರ್ಣಯ ತಗೊಂತೈತೆ ಅದಕ್ಕೆ ನಮ್ಮದು ಒಪ್ಪಿಗೆ ಐತಿ. ತಾವು ಸಿದ್ದರಾಮಯ್ಯನವ್ರನ್ನ ನಿನ್ನೆ ಭೇಟಿ ಮಾಡಿದ್ದೆ, ಏನು ಮಾತುಕತೆ ಮಾಡಿದ್ರು? ಅದ ನೋಡೋಣ ಏನು ಮಾಡ್ತಾರೆ ಹೈಕಮಾಂಡರು. ಹೇಳೇವಿ ಹೈಕಮಾಂಡಿಗೆ ತಿಳಿಸೇವಿ ನಮ್ಮ ಇಂಗಿತ ಏನು ಅಂತಕ್ಕಂಥದ್ದನ್ನು. ಅವರು ಏನು ನಿರ್ಣಯ ತಗೊಂತಾರೆ ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ಯಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳಿದ್ರು. ಈಗ ಹೈಕಮಾಂಡ್ ಗಮನಕ್ಕೆ ತರ್ತಾರ ಸರ್? ಏನೋ ಪ್ರಯತ್ನ ಮಾಡಕತ್ತೀವಿ, ತಡ್ಕ ನೋಡೋಣ ಅಂತ. ಈಗ ನಿಮ್ಮೆಲ್ಲ ಸ್ನೇಹಿತರು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದೇಳಿ ರಾಜೀನಾಮೆ ಕೊಡಲಿಕ್ಕೆ ಒಂದಿಷ್ಟು ಜನ ಮುಂದಾಗಿದ್ದಾರೆ, ಸಾಮೂಹಿಕ ರಾಜೀನಾಮೆಗೆ ಹೋಗಿದ್ದಾರೆ. ನಮ್ಮ ಕ್ಷೇತ್ರದಾಗ ಅಂಥದ್ದೇನಿಲ್ಲ. ನಮ್ಮ ಕ್ಷೇತ್ರದಾಗ ನಿಮ್ಮ ನಿರೀಕ್ಷೆ ಇದೆಯಾ ಸರ್ ಹೈಕಮಾಂಡಿಂದ ಒಂದು ಶುಭ ಸಂದೇಶ ಬರ್ಬೋದು ಅಂತ? ಆಶಾಭಾವನೆ ಇಟ್ಕೊಂಡವ್ರು. ಕಾರಣ ಏನು ಅಂತ ಅದು ಏನು ನನಗೆ ಮಾಹಿತಿ ಇಲ್ಲ. ಅದು ಹೈಕಮಾಂಡಿಂದ ಬಂದಿರ್ತಕ್ಕಂಥದ್ದು. ಸರ್, ಇರೋದು ಕುರುಬ ಒಂದೇ ಸ್ಥಾನ ಇರೋದು. ಒಂದು ಮಹಿಳೆಯ ಸ್ಥಾನವನ್ನು ತುಂಬಬೇಕು, ಕುರುಬ ಸ್ಥಾನವನ್ನು ತುಂಬಬೇಕು. ಈಗ ಮಹಿಳೆಯನ್ನ ಹೊರತುಪಡಿಸಿ ನಿಮಗೆ ಸ್ಥಾನ ಕೊಡ್ತಾರೆ ಹೈಕಮಾಂಡ್ ಅನ್ಸುತ್ತಾ? ಅದಿಲ್ರಿ, ಅದು ಹೆಣ್ಮಕ್ಳು ತುಂಬಲೇಬೇಕು ಮಹಿಳೆಯನ್ನು. ಮತ್ತೆ ಬೇರೆ ಯಾರನ್ನಾರು ಚೇಂಜ್ ಮಾಡಿ ಕೊಡ್ಲಿ ಅನ್ನುವಂಥ ಅದೇನು ಅದು ನಮಗೆ ಮಾಹಿತಿ ಇಲ್ರಿ. ಮಾಹಿತಿ ಓಕೆ. ಅವರು ಮಾತಾಡಿರುವಂಥ ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಸಚಿವ ಸ್ಥಾನ ಸಿಗದೇ ಇರುವಂಥ ವಿಚಾರಕ್ಕೆ, ಆಮೇಲೆ ದುಡ್ಡು ಕೊಟ್ಟು ಮಂತ್ರಿಗಳಾಗಿದ್ದಾರೆ ಅನ್ನುವಂಥ ವಿಚಾರ, ಅವೆಲ್ಲವೂ ಕೂಡ ಮಾತಾಡಿದ್ದಾರೆ ಅನ್ನುವಂಥದ್ದು ಸರ್. ಏನು ಸುಳ್ಳು ಹೇಳ್ಬೇಕು ಕರೆ ಹೇಳ್ಬೇಕು? ಸತ್ಯ ಹೇಳಿ ಸರ್. ಸತ್ಯ ಹೇಳಿ ಸರ್. ಪ್ರಾಮಾಣಿಕವಾಗಿ ನನಗೆ ಗೊತ್ತಿಲ್ಲ, ಅದು ನೋಡ್ಕೊಂಡು ಬೇಕಾದ್ರೆ ನನ್ನ ಅಭಿಪ್ರಾಯ ವ್ಯಕ್ತ ಮಾಡ್ಬೋದು. ಓಕೆ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಲ್ಲ ಸರ್? ಮುಖ್ಯಮಂತ್ರಿ ಕ್ಷೇತ್ರಕ್ಕೆ ಕಲಿಸಿರ್ತಾವ್ರಿ, ಯಾವ ಇರ್ತಾವೆ, ಮತ್ತು ಭೇಟಿ ಮಾಡಬೇಕಾದ್ರೆ MLA ಅನ್ಬೇಕು. ನೀವು ಸಾಕಷ್ಟು ನಿರೀಕ್ಷೆ ಇದೆ ಸರ್, ಯಾಕಂದ್ರೆ ಆಯ್ತು ನಮ್ಮ ಹಣಿ ಬರ ಇಲ್ಲ ಏನು ಮಾಡುವಂಗಿಲ್ಲ. ಕಾಂಗ್ರೆಸ್ನಲ್ಲಿ ಅಸಂಸ್ಕೃತಿ ಇದೆ ಸರ್, ಹಣ ಕೊಟ್ಟಂತವ್ರಿಗೆ ಸಚಿವ ಸ್ಥಾನ ಕೊಡುವಂತ ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ ಸರ್. ಈಗ ಬಾಗಲಕೋಟೆ ಜಿಲ್ಲೆಗೆ ಇವ್ರನ್ನ ವಿಜಯಾನಂದ ಕಾಶ್ಯಪ್ನವ್ರವ್ರನ್ನ ಉಸ್ತುವಾರಿ ಮಾಡಬಾರ್ದು ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳು ಇದಾವೆ. ತಮ್ಮ ಅಭಿಪ್ರಾಯ ಏನು? ಮಾಡಿದ್ದಾರೆ ಅನ್ನೋದೊಳಗೆ ಒಪ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಹೈಕಮಾಂಡ್ನವ್ರು ನಿರ್ಣಯ ಕೊಟ್ಟಿರ್ತಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮದೇನೋ ವೈಯಕ್ತಿಕ ಎದುರು ಸಹಿತ ವ್ಯತಿರಿಕ್ತವಾಗಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಅಭಿಪ್ರಾಯ ಆಗಲಿ ನಾವು ವ್ಯಕ್ತ ಮಾಡಬಾರ್ದು. ಥ್ಯಾಂಕ್ ಯು ಸರ್. ನಮಗೆ ಇದೆ ಈಗ ನಿಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ, ಹಾಗಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿಲ್ಲ ಅನ್ನುವಂಥದ್ದು ಇದೆ ಸರ್. ತಮ್ಮ ಅಭಿಪ್ರಾಯ ಏನು ಸರ್? ಯಾಕಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ಮಂಡಿಸಿದ್ರು ಅಂತ. ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ನವ್ರಿಗೆ ನನ್ನ ಹೆಸರು ತಗೊಂಡಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತು ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಅದಕ್ಕೆ ಅವರು ಕೂಡ ತಗೋಣಕ್ಕೆ ಹೋಗಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಏನು ಮಾಡ್ತಾರೆ ನೋಡೋಣ್ರಿ. ಹೈಕಮಾಂಡ್ ಏನು ನಿರ್ಣಯ ತಗೊಂತೈತೆ ಅದಕ್ಕೆ ನಮ್ಮದು ಒಪ್ಪಿಗೆ ಐತಿ. ತಾವು ಸಿದ್ದರಾಮಯ್ಯನವ್ರನ್ನ ನಿನ್ನೆ ಭೇಟಿ ಮಾಡಿದ್ದೆ, ಏನು ಮಾತುಕತೆ ಮಾಡಿದ್ರು? ಅದ ನೋಡೋಣ ಏನು ಮಾಡ್ತಾರೆ ಹೈಕಮಾಂಡರು. ಹೇಳೇವಿ ಹೈಕಮಾಂಡಿಗೆ ತಿಳಿಸೇವಿ ನಮ್ಮ ಇಂಗಿತ ಏನು ಅಂತಕ್ಕಂಥದ್ದನ್ನು. ಅವರು ಏನು ನಿರ್ಣಯ ತಗೊಂತಾರೆ ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ಯಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳಿದ್ರು. ಈಗ ಹೈಕಮಾಂಡ್ ಗಮನಕ್ಕೆ ತರ್ತಾರ ಸರ್? ಏನೋ ಪ್ರಯತ್ನ ಮಾಡಕತ್ತೀವಿ, ತಡ್ಕ ನೋಡೋಣ ಅಂತ. ಈಗ ನಿಮ್ಮೆಲ್ಲ ಸ್ನೇಹಿತರು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದೇಳಿ ರಾಜೀನಾಮೆ ಕೊಡಲಿಕ್ಕೆ ಒಂದಿಷ್ಟು ಜನ ಮುಂದಾಗಿದ್ದಾರೆ, ಸಾಮೂಹಿಕ ರಾಜೀನಾಮೆಗೆ ಹೋಗಿದ್ದಾರೆ. ನಮ್ಮ ಕ್ಷೇತ್ರದಾಗ ಅಂಥದ್ದೇನಿಲ್ಲ. ನಮ್ಮ ಕ್ಷೇತ್ರದಾಗ ನಿಮ್ಮ ನಿರೀಕ್ಷೆ ಇದೆಯಾ ಸರ್ ಹೈಕಮಾಂಡಿಂದ ಒಂದು ಶುಭ ಸಂದೇಶ ಬರ್ಬೋದು ಅಂತ? ಆಶಾಭಾವನೆ ಇಟ್ಕೊಂಡವ್ರು. ಕಾರಣ ಏನು ಅಂತ ಅದು ಏನು ನನಗೆ ಮಾಹಿತಿ ಇಲ್ಲ. ಅದು ಹೈಕಮಾಂಡಿಂದ ಬಂದಿರ್ತಕ್ಕಂಥದ್ದು. ಸರ್, ಇರೋದು ಕುರುಬ ಒಂದೇ ಸ್ಥಾನ ಇರೋದು. ಒಂದು ಮಹಿಳೆಯ ಸ್ಥಾನವನ್ನು ತುಂಬಬೇಕು, ಕುರುಬ ಸ್ಥಾನವನ್ನು ತುಂಬಬೇಕು. ಈಗ ಮಹಿಳೆಯನ್ನ ಹೊರತುಪಡಿಸಿ ನಿಮಗೆ ಸ್ಥಾನ ಕೊಡ್ತಾರೆ ಹೈಕಮಾಂಡ್ ಅನ್ಸುತ್ತಾ? ಅದಿಲ್ರಿ, ಅದು ಹೆಣ್ಮಕ್ಳು ತುಂಬಲೇಬೇಕು ಮಹಿಳೆಯನ್ನು. ಮತ್ತೆ ಬೇರೆ ಯಾರನ್ನಾರು ಚೇಂಜ್ ಮಾಡಿ ಕೊಡ್ಲಿ ಅನ್ನುವಂಥ ಅದೇನು ಅದು ನಮಗೆ ಮಾಹಿತಿ ಇಲ್ರಿ. ಮಾಹಿತಿ ಓಕೆ.
ಅವರು ಮಾತಾಡಿರುವಂಥ ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಸಚಿವ ಸ್ಥಾನ ಸಿಗದೇ ಇರುವಂಥ ವಿಚಾರಕ್ಕೆ, ಆಮೇಲೆ ದುಡ್ಡು ಕೊಟ್ಟು ಮಂತ್ರಿಗಳಾಗಿದ್ದಾರೆ ಅನ್ನುವಂಥ ವಿಚಾರ, ಅವೆಲ್ಲವೂ ಕೂಡ ಮಾತಾಡಿದ್ದಾರೆ ಅನ್ನುವಂಥದ್ದು ಸರ್. ಏನು ಸುಳ್ಳು ಹೇಳ್ಬೇಕು ಕರೆ ಹೇಳ್ಬೇಕು? ಸತ್ಯ ಹೇಳಿ ಸರ್. ಸತ್ಯ ಹೇಳಿ ಸರ್. ಪ್ರಾಮಾಣಿಕವಾಗಿ ನನಗೆ ಗೊತ್ತಿಲ್ಲ, ಅದು ನೋಡ್ಕೊಂಡು ಬೇಕಾದ್ರೆ ನನ್ನ ಅಭಿಪ್ರಾಯ ವ್ಯಕ್ತ ಮಾಡ್ಬೋದು. ಓಕೆ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಲ್ಲ ಸರ್? ಮುಖ್ಯಮಂತ್ರಿ ಕ್ಷೇತ್ರಕ್ಕೆ ಕಲಿಸಿರ್ತಾವ್ರಿ, ಯಾವ ಇರ್ತಾವೆ, ಮತ್ತು ಭೇಟಿ ಮಾಡ್ಬೇಕಾದ್ರೆ MLA ಅನ್ಬೇಕು. ನಿಮ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಸರ್, ಯಾಕಂದ್ರೆ ನಿಮ್ಗೆ ಸಿಗುತ್ತೆ ಬಾರಿ ಅಂತ. ಆಯ್ತು, ನಮ್ಮ ಹಣಿ ಬರ ಇಲ್ಲ ಏನು ಮಾಡುವಂಗಿಲ್ಲ. ಕಾಂಗ್ರೆಸ್ನಲ್ಲಿ ಆ ಸಂಸ್ಕೃತಿ ಇದೆ ಸರ್, ಹಣ ಕೊಟ್ಟಂತವ್ರಿಗೆ ಸಚಿವ ಸ್ಥಾನ ಕೊಡುವಂತ ಅದು ಸಂಸ್ಕೃತಿ ಇದೆಯಾ? ಗೊತ್ತಿಲ್ಲ ರೀ, ಅದು ಗೊತ್ತಿಲ್ಲ. ಸರ್, ಈಗ ಬಾಗಲಕೋಟೆ ಜಿಲ್ಲೆಗೆ ಇವ್ರನ್ನ ವಿಜಯಾನಂದ ಕಾಶ್ಯಪ್ನವ್ರನ್ನ ಉಸ್ತುವಾರಿ ಮಾಡಬಾರ್ದು ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳು ಇದಾವೆ. ತಮ್ಮ ಅಭಿಪ್ರಾಯ ಏನು? ಮಾಡಿದ್ದಾರೆ ಅನ್ನೋದು ಒಪ್ಪಳು ಜವಾಬ್ದಾರಿ ನಮ್ಮದು. ಹೈಕಮಾಂಡ್ ಅವ್ರು ನಿರ್ಣಯ ಕೊಟ್ಟಿರ್ತಾರೆ, ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮದೇನೋ ವೈಯಕ್ತಿಕ ಇದ್ರೂ ಸಹಿತ ವ್ಯತಿರಿಕ್ತವಾಗಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಅಭಿಪ್ರಾಯ ಆಗಲಿ ನಾವು ವ್ಯಕ್ತ ಮಾಡಬಾರ್ದು. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.